ಏನಾಯ್ತು? ಹೆಂಗೆ ನೀರಿದ್ದ ಹಂಗೆ ಇದೆ, ಹೌದಾ? ಈಗ ನಿಮ್ಗೆ ಏನು ಅರ್ಥ ಆಯ್ತು? ನಿಮ್ಗೇನು ಅರ್ಥ ಆಯ್ತು? ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಒರಿಜಿನಲ್ ಇದು ಅಲ್ಲ, ಕೆಮಿಕಲ್. ಏನು ಕೆಮಿಕಲ್ ಇದು? ಈಗ ದುಬೈ ಮತ್ತು ಅರಬಿಕ್ ಕಂಟ್ರಿಯಲ್ಲಿ ಏನು ಉತ್ಪನ್ನ ಸಿಗುತ್ತೆ? ತೈಲ ಸಿಗುತ್ತೆ. ಆ ತೈಲನ ಏನು ಮಾಡ್ತಾರೆ? 3 ಥರ ಫಿಲ್ಟರ್ ಮಾಡ್ತಾರೆ. ಒಂದು ಫ್ಲೈಟ್ ಪೆಟ್ರೋಲು, ಎರಡನೇದು ಪೆಟ್ರೋಲು, ಮೂರನೇದು ಡೀಸೆಲು, ನಾಲ್ಕನೇದು ಕ್ರೂಡ್ ಆಯಿಲ್, ಲೂಬ್ರಿಕೆಂಟ್ಸ್, ಕ್ರೂಡ್ ಆಯಿಲ್ ಅಂತ ಕರೀತಾರೆ. ಆ ಕ್ರೂಡ್ ಆಯಿಲ್ನ ಭೂಮಿ ಬಿಟ್ಟರೆ ಯಾವುದೇ ಕಾರಣಕ್ಕೆ ಯಾವ ಫಲನೂ ಬೆಳೆಯೋದಿಲ್ಲ. ಯಾಕಂದ್ರೆ ಭೂಮಿ ಉದುಲಾಗುತ್ತೆ. ನಮ್ಮ ಕಡೆ ಉದುಲದ್ರೆ ಗೊತ್ತಾಗುತ್ತೆ. ಅದೇ ಥರನೇ ಕಾಲು ಸಿಗೆ ಬಿಡುತ್ತೆ. ಹಂಗಾಗಿ ಅವ್ರು ಏನು ಮಾಡ್ತಾರೆ? ಹಡಗುಗಳಲ್ಲಿ ತುಂಬಿ ನೆರೆರಾಷ್ಟ್ರಗಳಿಗೆಲ್ಲ ಕಳಿಸ್ತಾರೆ. ಅದು ಸಮುದ್ರದಲ್ಲಿ ಬಿಟ್ಟರು ಸಹ ಜಲಚರ ಪ್ರಾಣಿಗಳೆಲ್ಲ ಸಾಯ್ತಾರೆ, ಹೌದಾ? ಆದರೆ ನಮ್ಮಂಥ ದೇಶಗಳೆಲ್ಲರೂ ಮಾರಾಟ ಆಗುತ್ತೆ, ಭಾಳ ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾರಾಟ ಆಗುತ್ತೆ. ಹಂಗಾಗಿ ಅದು ಏನು ಮಾಡ್ತಾರೆ ಅವರು? ಇದಕ್ಕೆ ಎಸೆನ್ಸ್ ಸೇರಿಸ್ತಾರೆ. ಕೊಬ್ಬರಿ ಎಣ್ಣೆ ಎಸೆನ್ಸ್ ಸೇರಿಸ್ಬಿಟ್ಟು ಕ್ರೂಡ್ ಆಯಿಲ್ನ ಇದು ಮಾಡ್ತಾರೆ. ಇದು ನೀವು ತೆಲಿಗೆ ಹಾಕಿದ ತಕ್ಷಣ ಏನಾಗುತ್ತೆ? ಜಿಡ್ಡು ಹಿಡಿಯುತ್ತೆ. 4 ದಿವಸ ಬಿಟ್ಟರೆ ನಿಮ್ಮ ಕೂದಲು ಆಗಲೇ ಅಟ್ಟೆ ಥರ ಆಗುತ್ತೆ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆಗೆ ಎಲ್ಲಮ್ಮ, ಆಮೇಲೆ ಯಾರೋ ಹುಲಿಗೆಮ್ಮ, ಬಳ್ಳಾರಿ ದುರ್ಗಮ್ಮ, ಮಾಯಮ್ಮ, ಅವ್ರಿಗೆಲ್ಲರಿಗೂ ಜೊತೆ ಬಂದ್ಬಿಡ್ತಾರೆ, ಹೌದಾ? ಅದು ಆಗ್ತಕ್ಕಂಥ ಒಂದು ಪರಿಣಾಮ ಏನಂದ್ರೆ ಈ ಕ್ರೂಡ್ ಆಯಿಲಿಂದ ಆಗ್ತಾ ಇರೋದು, ಹೌದಾ? ಇದರಿಂದ ಏನಾಗುತ್ತೆ? ನಮಗೆ ತಲೆಯಲ್ಲಿ ಒಟ್ಟು ಶುರುವಾಗುತ್ತೆ. ನಂತರ ಮಲಸೇಜಿ ಅಂತ ಕರಿತೀವಿ.